ಅದು ನೀವು ಇದು ಮಾಡಿ ಎಫ್ ಬಿ ಎಲ್ಲರೂ ಬಂದು ಏನು ತಗೋಬೇಕು ಇದಾಗ ನಾವು ಯಾವ ಇನ್ವೈಟ್ ಮಾಡಿರ್ತಾವಲ್ಲ ಅದ್ರದ್ದು ಸ್ಪೆಸಿಫಿಕ್ ಡಾಕ್ಯುಮೆಂಟ್ ನಂಬರ್ ಗೊತ್ತಿರ್ತದೆ ಕಂಪ್ನಿ ಕೂಡ ಆಗಿ ಬರ್ತದೆ 2001 ಇಲ್ಲಿ ನೋಡಿ ಇದ್ರಾಗಂದ ಒಂದೇದು ಇದು ಪರ್ಚೇಸ್ ಕೊಡ್ಸ್ಕೊಂಬಿಗೆ ಪರ್ಚೇಸ್ ಕೊಡ್ಸ್ಕೊಂಬಿಗೆ ಅಂತ ಡಾಕ್ಯುಮೆಂಟ್ ನಂಬರ್ ಏನು ಇಂಪಾರ್ಟೆಂಟ್ 2001 ಓಕೆ ಸೊ ರೆಡ್ ಕಲರ್ ಯಾಕೆ ಇತ್ತಂದ್ರೆ ನಾನು ಇನ್ನೂ ಪೇಮೆಂಟ್ ಮಾಡಿಲ್ಲ ಅದನ್ನ ಪೇಮೆಂಟ್ ಆದ್ಮೇಲೆ ಬಂದ್ಮೇಲೆ ಚೆಕ್ ಮಾಡಿದ್ರೆ ಗ್ರೀನ್ ಕಲರ್ ಆಗುತ್ತೆ ಈಗ ಫೈನಲಿ ಪೇಮೆಂಟಿಗೆ ಈಗ ಫಸ್ಟ್ ನಾನು ಡಾಕ್ಯುಮೆಂಟ್ ಡೇಟ್ ಹಾಕೋದು ಇವತ್ತಿಂದ ಹಾಕೋದು ರೆಫರೆನ್ಸ್ ಇದು ಸೀರೀಸ್ ನಂಬರ್ ಇದೆ ರೆಫರೆನ್ಸ್ 1 ಹಾಕೋದು ಎರಡನೇ ನಂಬರ್ ಕ್ಯಾಶ್ ಪೇ ಟು ಇದು 3 ಇದು ಸೆಕ್ಷನ್ ಆಗಿಲ್ಲ 3 ಸಾವಿರ ಇಲ್ಲ ಮತ್ತು ನಾನು ಎಷ್ಟು ಇದೆ ಅಷ್ಟೇ ಅದು ಡಾಕ್ಯುಮೆಂಟ್ ನಂಬರ್ ಅಂತ ಸೆಲೆಕ್ಟ್ ಮಾಡೋದು ಆಪ್ಷನ್ ಇಲ್ಲ ನಾ ಹಾಕಂಗಿಲ್ಲ ಡಾಕ್ಯುಮೆಂಟ್ ನಂಬರ್ ಅಲ್ಲಿ ಎಡಿಷನಲ್ ಸೆಲೆಕ್ಷನ್ ಅದು ಆಮೇಲೆ ಮಾಡೋದು ಸರಿ ನಾ ಇನ್ನೂ ಬಿಸ್ನೆಸ್ ಜಾಬ್ ಬಂದೇ ಈಗ ಬ್ಯಾಂಕ್ ಡೇಟಾ ಒಳಗೆ ಅಕೌಂಟ್ ತೆಗೋದೈತಿ ಇಲ್ಲಿ ಯಾವ ಅಕೌಂಟ್ ತೊಗೊತೀರಂದ್ರೆ ನಾನು ಅಸೆಟ್ ಒಳಗೆ ಕ್ಯಾಶ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಗೊತ್ತಾ ಈ ಅಕೌಂಟ್ ಯಾಕಂದ್ರೆ ನಾನು ಟ್ರಾನ್ಸಾಕ್ಷನ್ ಮಾಡೋದು ಸೊ ಕ್ಯಾಶ್ ಅಕೌಂಟ್ ತೊಗೊಂಡ್ಬಿಟ್ನಂದ್ರೆ ಅಮೌಂಟ್ ನಂಬರ್ ಜಿ ಎಲ್ ಅಕೌಂಟ್ 1 ನಂಬರ್ ಆಗುತ್ತೆ ಸೊ ಕ್ಯಾಶ್ ಅಕೌಂಟ್ ಅಮೌಂಟ್ ಆಗ್ತದೆ ಅಮೌಂಟ್ ಟೋಟಲ್ ಅಮೌಂಟ್ ನಾನು ಏನೈತೆ 94,400 ಇದು ಅಂತಿತ್ತು ಅದು ಹಾಕಿ ನೆಕ್ಸ್ಟ್ ಹಾಕಿದ್ದೀನಿ ಇದಾಗ ಇಷ್ಟ ಮಾಡಿ ಮತ್ತು ಏನು ಮಾಡೋದಿಲ್ಲ ಈಗ ಅಕೌಂಟ್ ಇದು ಓಪನ್ ಐಟಮ್ ಈ ಅಕೌಂಟ್ ಯಾರು ಅಂದ್ರೆ ವೆಂಡರ್ ಅಕೌಂಟ್ ಈ ನಮ್ಮ ವೆಂಡರ್ ಯಾರು ಅಂದ್ರೆ ಸೊ ವೆಂಡರ್ ಅಕೌಂಟ್ ಮತ್ತು ಇದಾಗ ಏನೂ ಮಾಡೋದಿಲ್ಲ ಇಲ್ಲಿ ಅಡಿಷ್ನಲ್ ಬೇಕಲ್ಲ ಡಾಕ್ಯುಮೆಂಟ್ ನಂಬರ್ ಡಾಕ್ಯುಮೆಂಟ್ ನಂಬರ್ ಸೆಲೆಕ್ಟ್ ಮಾಡಿದ್ದೀನಿ ಇಷ್ಟು ಮಾಡಿ ಎಂಟರ್ ಹೋಗ್ತೀನಿ ಇಲ್ಲಿ ಫ್ರಾಮ್ ಕೇಳಿ ಹಾಗೆಲ್ಲ ಡಾಕ್ಯುಮೆಂಟ್ ನಂಬರ್ ಕಾಪಿ ಮಾಡೋದ್ರಿಂದ 8,001 ಆಯ್ತು ಅಂದರೆ 2 ವೆಂಡರ್ ಹೆಸರುವರೆಗೆ ಅಂತ ನೆಕ್ಸ್ಟ್ ಏನೈತಿ ಡಾಕ್ಯುಮೆಂಟ್ ಮೇಲೆ ಒಂದು ಸಿಮ್ಯುಲೇಟ್ ಮಾಡೋದು ಪೇಮೆಂಟ್ ಆಯಿತು ಈಗ ಕಂಟ್ರೋಲ್ ಎಷ್ಟು ಅಂದ್ರೆ ಏನು ಬಂತು ಡಾಕ್ಯುಮೆಂಟ್ ಪೋಸ್ಟೆಡ್ ಇನ್ ಕಂಪ್ನಿ ಫಾರ್ 3 years ಸೊ ಪೇಮೆಂಟ್ ಆಯಿತು ಈಗ ಇದೇ ಥರ ಏನಾದ್ರು ಮಾಡ್ಬಿಡ್ತೀನಿ